ರಾಜ್ಯದಲ್ಲಿ ರಂಗೇರ್ತಾ ಇದೆ ಲೋಕಸಭಾ ಚುನಾವಣೆಯ ಕಾವು. ಬಿಜೆಪಿ ಹಾಗೂ ಜೆಡಿಎಸ್ ಈ ಜಂಟಿ ಕುಸ್ತಿ ಏನಿದೆಯಲ್ಲ, ಸೊ ಈ ಒಂದು ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಫೈನಲ್ ಮಾಡೋದಕ್ಕೆ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಕುಮಾರಸ್ವಾಮಿ. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಬಿಜೆಪಿ ಜೆಡಿಎಸ್ ಟಿಕೆಟ್ ಕ್ಷೇತ್ರಗಳ ಹಂಚಿಕೆಯ ಫೈನಲ್ಗಾಗಿ ಕಸರತ್ತು ಅಂತೂ ಜೋರಾಗಿದೆ. ಅಮಿತ್ ಶಾ ಭೇಟಿಗಾಗಿ ಕುಮಾರಸ್ವಾಮಿ ದೆಹಲಿಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಸೊ ಎಲ್ಲ ಸಮಸ್ಯೆಯನ್ನ ಪರಿಹರಿಸಿ ಕ್ಷೇತ್ರ ಹಂಚಿಕೆ ಬಹುತೇಕ ಫೈನಲ್ ಆಗುವಂತಹ ಸಾಧ್ಯತೆ ಇರುತ್ತೆ. ಸೊ ಅಲ್ಲಿಂದ ಫೈನಲ್ ಟಿಕೆಟ್ ತೆಗೆದುಕೊಳ್ಳುವಂತಹ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಮಂಡ್ಯ ಕ್ಷೇತ್ರ ಕಗ್ಗಂಟು ಇರುವಂತಹ ಹಿನ್ನೆಲೆಯಲ್ಲಿ ಎಚ್.ಡಿ.ಕೆ ಜೊತೆಗೆ ನಿಖಿಲ್ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಚರ್ಚೆ ಆಗುತ್ತೆ ಈ ಮಂಡ್ಯ ವಿಚಾರವಾಗಿ, ಅಲ್ಲಿ ಯಾರಿಗೆ ಟಿಕೆಟ್ ನೀಡಬೇಕು ಅನ್ನುವಂಥದ್ದು ಗೊಂದಲ ಇದೆ. ಸೊ ಹಾಗಾಗಿ ಆ ಒಂದು ಕ್ಷೇತ್ರದ ಗೊಂದಲ ಇರುವಂಥ ಹಿನ್ನೆಲೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನು ಮಾಡಿ ತದನಂತರ ಅಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗಬೇಕು ಅನ್ನೋದು ಚರ್ಚೆ ಆದ ನಂತರ ಅವರಿಗೆ ಎಷ್ಟು ಕ್ಷೇತ್ರಗಳು ಬೇಕು, ಇವರಿಗೆ ಎಷ್ಟು ಬೇಡಿಕೆ ಇದೆ, ಯಾವ್ಯಾವ ಕ್ಷೇತ್ರದಲ್ಲಿ ಇವರು ಬೇಡಿಕೆಯನ್ನು ಇಟ್ಟಿದ್ದಾರೆ, ಎಲ್ಲ ಬೇಡಿಕೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ದೆಹಲಿಯಲ್ಲಿ ಅವರ ಬೇಡಿಕೆಯನ್ನು ಮುಂದಿಡ್ತಾರೆ. ಅಲ್ಲಿ ಚರ್ಚೆ ಆಗುತ್ತೆ. ಇವರ ಬೇಡಿಕೆಗೆ ಅವರು ಒಪ್ಕೋತಾರಾ ಇಲ್ಲ ಅನ್ನೋದನ್ನು ಕಾದು ನೋಡಬೇಕು. ಒಂದು ವೇಳೆ ಹೈಕಮಾಂಡ್ ಒಪ್ಪಿದ್ರೂ ಕೂಡ ಇಲ್ಲಿನ ನಾಯಕರು ಬಿಟ್ಕೊಡ್ತಾರಾ, ಅದೆಲ್ಲವೂ ಕೂಡ ಇದೆ, ಅದೆಲ್ಲವೂ ಕೂಡ ಗೊಂದಲ ಇದೆ. ಸೊ ಎಲ್ಲ ಗೊಂದಲದ ನಡುವೆ ಸಮಯ ಇಲ್ಲ. ಲೋಕಸಭಾ ಚುನಾವಣೆಗೆ ದಿನಗಣನೆ ಮಾತ್ರ ಬಾಕಿ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಟಿಕೆಟ್ ಫೈನಲ್ ಆಗಬೇಕಾಗತ್ತೆ, ಪ್ರಚಾರ ಮಾಡಬೇಕಾಗತ್ತೆ, ಸಾಕಷ್ಟು ಸವಾಲಿನ ಕೆಲಸ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಡಿಲೇ ಮಾಡಿದ್ರೆ ಸರಿ ಇರಲ್ಲ ಅಂಥೇಳಿ ಈಗ ಕುಮಾರಸ್ವಾಮಿ ಮತ್ತು ನಿಖಿಲ್ ಇಬ್ಬರು ಕೂಡ ಹೋಗಿದ್ದಾರೆ. ಸೊ ಅಲ್ಲಿಗೆ ಹೋಗಿ ಚರ್ಚೆ ಆಗತ್ತೆ. ತದನಂತರ ಇವರ ಬೇಡಿಕೆ ಏನು ಅಂದರೆ ಜೆ.ಡಿ.ಎಸ್ಗೆ ಎಲ್ಲೆಲ್ಲಿ ಜನ ಹೆಚ್ಚು ಬೆಂಬಲ ಇದ್ದಾರೆ, ಸೊ ಅಲ್ಲಿ ಆ ಕ್ಷೇತ್ರಗಳನ್ನು ಕೇಳ್ತಾರೆ. ಸಹಜವಾಗಿ ತುಮಕೂರು ಆಗಿರ್ಬೋದು, ಹಾಸನ, ಮಂಡ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು 3ರಿಂದ 4 ಕ್ಷೇತ್ರಗಳನ್ನು ಇವರು ಬೇಡಿಕೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಆ ಕ್ಷೇತ್ರಕ್ಕೆ ಬಿಟ್ಕೊಡ್ತಾರಾ, ಅದು ಕಾದು ನೋಡಬೇಕು. ಸೊ ಇದೆಲ್ಲದರ ಮಧ್ಯೆ ಸೊ ಇವತ್ತು ದೆಹಲಿಗೆ ಪ್ರಯಾಣವನ್ನು ಮಾಡಿದ್ದಾರೆ ಕುಮಾರಸ್ವಾಮಿ ಹಾಗೂ ನಿಖಿಲ್. ಸೊ ಇಬ್ಬರು ದೆಹಲಿಗೆ ಹೋಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇದೆ. ಸೊ ಏನೆಲ್ಲ ಅಲ್ಲಿ ಚರ್ಚೆ ಆಗಬಹುದು, ಒಂದು ವೇಳೆ ಇವತ್ತೇ ಫೈನಲ್ ಆಗಿಬಿಡುತ್ತಾ ಈ ಲೋಕಸಭಾ ಟಿಕೆಟ್ ಕ್ಷೇತ್ರದ ವಿಚಾರ, ಅಭ್ಯರ್ಥಿಗಳ ಆಯ್ಕೆಯ ವಿಚಾರ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್, ಈಗ ಚುನಾವಣೆಯ ಕಾವು ರಂಗೇರ್ತಾ ಇದೆ. ಇದರ ಮಧ್ಯೆ ಜೆ.ಡಿ.ಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಜೊತೆಗೆ ಕುಮಾರಸ್ವಾಮಿ ಇಬ್ಬರು ಕೂಡ ದೆಹಲಿಯ ಪ್ರಯಾಣವನ್ನು ಬೆಳೆಸಿದ್ದಾರೆ. ಸೊ ಯಾವ ರೀತಿಯಾಗಿ ಇವರ ಬೇಡಿಕೆ ಇರುತ್ತೆ, ಸೊ ಇವತ್ತು ಬಹುತೇಕ ಇವತ್ತು ಅಥವಾ ನಾಳೆ ಒಳಗಡೆ ಏನಾದರೂ ಫೈನಲ್ ಆಗ್ಬಹುದು ಇವತ್ತು ಟಿಕೆಟ್ ವಿಚಾರವಾಗಿ? ಶಿವಕುಮಾರ್, ನೀವ್ ಹೇಳಿದಾಗೆ ಚುನಾವಣಾ ಕಣ ರಂಗೇರುವಂತ ಸಮಯ ಆರಂಭ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಟಿಕೆಟ್ ಹಂಚಿಕೆ ವಿಚಾರವಾಗಿನೇ ಬಿಜೆಪಿ ಮತ್ತು ಜೆಡಿಎಸ್ ಅಲ್ಲಿ ಕೆಲ ದಿನಗಳಿಂದ ರಾಜ್ಯದಲ್ಲಿ ಒಂದಷ್ಟು ಗೊಂದಲಗಳು ನಡೀತಾ ಇದೆ. ಅದರಲ್ಲೂ ಬಹಳ ಮುಖ್ಯವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಗೊಂದಲ ಇದೆ. ಒಂದಷ್ಟು ಜೆಡಿಎಸ್ಗೆ ಬಿಟ್ಕೊಡುವಂತ ವಿಚಾರವಾಗಿ ಅಲ್ಲಿ ಸುಮಲತಾ ಅವರ ಪ್ರವೇಶ ಆಗಿರುವಂತ ಹಿನ್ನೆಲೆಯಲ್ಲಿ ಸುಮಲತಾ ಅವರಿಗೆ ಬಿಟ್ಕೊಡ್ಬೇಕಾ, ಜೆಡಿಎಸ್ಗೆ ಕೊಟ್ಟರೆ ಏನು ಕತೆ, ಇದು ಬಿಜೆಪಿಗೆ ಉಳಿಸ್ಕೋಬೇಕಾ ಅನ್ನುವಂತ ಒಂದಷ್ಟು ಗೊಂದಲ ಇದೆ. ಕಾರಣ ಒಂದಷ್ಟು ಜನ ಬಿಜೆಪಿ ಪರ ಶಾಸಕರು ಇರುವಂತವ್ರು, ಮಾಜಿ ಶಾಸಕರು ಎಲ್ಲರೂ ಕೂಡ ಅಲ್ಲಿ ಆಗ್ರಹ ಮಾಡಿದ್ದಾರೆ ಬಿಜೆಪಿಗೆ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಂತ ಹೇಳಿ. ಹಾಸನವನ್ನು ಬಿಜೆಪಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಕೂಡ ಪ್ರೀತಮ್ಮ ಗೌಡ ಸೇರಿದಾಗ ಕೆಲವರೆಲ್ಲ ಆಗ್ರಹ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಒಂದಷ್ಟು ಸಮಸ್ಯೆ ಇರುವಂತ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೇಳಿರೋದು 4ರಿಂದ 5 ಕ್ಷೇತ್ರ ಅನ್ನೋಂತ ಮಾಹಿತಿ ಇದೆ ಬಿಜೆಪಿ ಜೊತೆ ಹೊಂದಾಣಿಕೆಯಲ್ಲಿ. ಆದ್ರೆ 4 ಕ್ಷೇತ್ರ ಅಂತೂ ಫೈನಲ್ ಆಗತ್ತೆ. ಮಂಡ್ಯ, ಹಾಸನ ಅಂತೂ ಯಾವುದೇ ಗೊಂದಲ ಇಲ್ಲದೆ ಜೆಡಿಎಸ್ಗೆ ಸಿಗತ್ತೆ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಆದ್ರೆ ಬಹಳ ಪ್ರಮುಖವಾಗಿ ಜೆಡಿಎಸ್ ನ ಭದ್ರಕೋಟೆ ಅನಿಸ್ಕೊಂಡಂತ ಹಾಸನ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದ ಬಗ್ಗೆನೇ ಈಗ ಒಂದಷ್ಟು ಗೊಂದಲಗಳು ಶುರುವಾಗಿದೆ ಅಂತ ಮಾಹಿತಿ. ಅದರಲ್ಲೂ ಪ್ರಮುಖವಾಗಿ ಒಂದ್ ವೇಳೆ ಮಂಡ್ಯ ಇಲ್ಲ ಅಂತಂದ್ರೆ ಮೈಸೂರು ಕೊಡಿ ಅಂತೇಳಿ ಜೆಡಿಎಸ್ ಕೇಳ್ತಾ ಇದೆ ಅನ್ನೋಂತ ಮಾಹಿತಿ ಇದೆ. ಈ ಕಾರಣಕ್ಕಾಗಿ ಎಲ್ಲಾ ಗೊಂದಲಗಳನ್ನ ಬಗೆಹರಿಸಲಿಕ್ಕೆ ಒಂದು ವೇಳೆ ಮಂಡ್ಯವನ್ನ ಬಿಟ್ಕೊಳ್ಳೋದಾದ್ರೆ ಜೆಡಿಎಸ್ಗೆ ಸುಮಲತಾ ಅವರಿಗೆ ಏನ್ ಪ್ಲೇಸ್ ಮಾಡಬೇಕು, ಅವ್ರಿಗೆ ಬೇರೆ ಲೋಕಸಭಾ ಕ್ಷೇತ್ರ ಕೊಡೋದಾ ಅಥವಾ ಬೇರೆ ಏನಾದ್ರು ಅವಕಾಶ ಕೊಡೋದಾ, ಈ ಎಲ್ಲ ವಿಚಾರಗಳ ಬಗ್ಗೆ ಸಮಸ್ಯೆ ಇನ್ನೂ ಇರುವಂತ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಕೂಡ ಇವತ್ತು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅಮಿತ್ ಶಾ ಅವ್ರನ್ನ ಬಹುಶಃ ಇವತ್ತು ರಾತ್ರಿ ಭೇಟಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಇವತ್ತು ಭೇಟಿ ಮಾಡಿದ್ರೆ ಬಹುತೇಕ ಒಂದು ಹಂತದ ಸಮಸ್ಯೆ ಪರಿಹಾರ ಆಗ್ಬಹುದು ಅಥವಾ ಒಂದು ತೀರ್ಮಾನಕ್ಕೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಸಲ ಅಂತೂ ಜೆಡಿಎಸ್ ಮತ್ತು ಬಿಜೆಪಿ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಒಂದು ನಿರ್ಣಯವನ್ನ ಮಾಡ್ಕೊಳ್ಳದೇನೆ ಕುಮಾರಸ್ವಾಮಿ ವಾಪಸ್ ಆಗಲ್ಲ ಅನ್ನೋಂತ ಮಾಹಿತಿ ಇದೆ. ಇವತ್ತು ಅಂದಿದ್ರು ಮತ್ತೆ ನಾಳಿನೂ ಕೂಡ ಭೇಟಿಯಾಗಿ ಮಾತುಕತೆ ಮಾಡ್ತಾರ ಅಂತ ಮಾಹಿತಿ ಇದೆ.
ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಇಷ್ಟು ದಿನ ಇದ್ದಂತ ಊಹಾಪೋಹಗಳಿಗೆ ತೆರೆ ಬೀಳುವಂತಹ ಸಾಧ್ಯತೆ ಹೆಚ್ಚಾಗ್ತಾ ಇದೆ. ಎಲ್ಲೆಲ್ಲಿ ಯಾವ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ಲಾಗತ್ತೆ ಅನ್ನೋಂಥದ್ದು ಬಹುತೇಕ ಫೈನಲ್ ಮಾಡ್ಕೊಂಡೇ ಬರ್ತಾರೆ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಇರುವಂತದ್ದು. ಎಂ ಕುಮಾರ್. ಜನಾರ್ದನ್, ಈಗ ಬಿಜೆಪಿ ಮತ್ತೆ ಜೆಡಿಎಸ್ಗೆ ದೊಡ್ಡ ತಲೆನೋವು ಏನು ಅಂತಂದ್ರೆ ವಿ ಸೋಮಣ್ಣ ವಿಚಾರವಾಗಿ ಮತ್ತೆ ಸಂಸದೆ ಸುಮಲತಾ ವಿಚಾರವಾಗಿ. ಸೊ ಅದನ್ನ ಯಾವ ರೀತಿಯಾಗಿ ಬಗೆಹರಿಸ್ಕೊಳ್ಬಹುದು ಅಂತೇಳಿ. ಅಂದ್ರೆ ಜೆಡಿಎಸ್ಗೆ ಈಗ ಸೋಮಣ್ಣ ವಿಚಾರ ಒಂದ್ ಹಂತಕ್ಕೆ ಫೈನಲ್ ಆಗಿದೆ ಅನ್ನೋಂತ ಮಾಹಿತಿ. ಸೋಮಣ್ಣ ಅವರ ವಿಚಾರದಲ್ಲಿ ತುಮಕೂರಿಗೆ ಲೋಕಸಭಾ ಕ್ಷೇತ್ರಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಅದಕ್ಕೆ ಜೆಡಿಎಸ್ ಕೂಡ ಒಪ್ಪಿದೆ ಅನ್ನೋಂತ ಮಾಹಿತಿ ಇದೆ. ಆದ್ರೆ ಸೋಮಣ್ಣ ಅವರಿಗೆ ಸಮಸ್ಯೆ ಆಗಿರೋದು ಅವರದೇ ಪಕ್ಷದ ಮಾಜಿ ಶಾಸಕ ಅಥವಾ ಮಾಜಿ ಸಚಿವ ಅಲ್ಲಿ ತುಮಕೂರು ಕ್ಷೇತ್ರದವರಿಂದಾಗಿ ಬಿಜೆಪಿಯಿಂದನೇ ಆಗಿರುವಂತದ್ದು, ಮಧುಸ್ವಾಮಿ ಅಂತವರಿಂದ. ಆದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಯಲ್ಲಿ ಈಗ ಸ್ವಲ್ಪ ತಿಕ್ಕಾಟ ಶುರು ಆಗ್ತಾ ಇರೋದು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ವಿಚಾರವಾಗಿ. ಯಾಕಂದ್ರೆ ಸುಮಲತಾ ಅವರು ಒಂದು ಸಂದರ್ಭದಲ್ಲಿ ಬೆಂಗಳೂರು ಉತ್ತರಕ್ಕೆ ಸ್ಪರ್ಧೆ ಮಾಡಬಹುದು ಅನ್ನೋಂತ ಒಂದು ನಿರೀಕ್ಷೆ ಇತ್ತು. ಅವರಿಗೆ ಅಲ್ಲಿ ಅವಕಾಶ ಕೊಡ್ತಾರೆ, ಟಿಕೆಟ್ ಕೊಡ್ತಾರೆ ಅಂತ ಹೇಳಿ. ಅದು ಇಲ್ಲದೆ ಹೋದ್ರೆ ರಾಜ್ಯಸಭೆಗೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನೋಂತ ಮಾಹಿತಿ ಇತ್ತು. ಆ ನಂತರದಲ್ಲಿ MLC ಮಾಡ್ತಾರೆ ಅನ್ನೋಂತ ಮಾಹಿತಿ ಬಂತು. ಆದ್ರೆ ಸುಮಲತಾ ಅವರು ಕೆಲವು ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಮಣ್ಣನ್ನ ಬಿಟ್ಟು ಬರಲ್ಲ ಅನ್ನೋಂತ ಭಾಷಣವನ್ನ ಮಾಡ್ತಾ ಇದ್ರು. ಇದು ಬಿಜೆಪಿಗೂ ಸ್ವಲ್ಪ ಬಿಸಿ ತುಪ್ಪ, ಜೆಡಿಎಸ್ಗೂ ಕೂಡ ಬಿಸಿ ತುಪ್ಪ ಆಗಿದೆ. ಮೈತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಸುಮಲತಾ ಅವರು ಜೆಡಿಎಸ್ ಇಂದ ಕಣಕ್ಕೆ ಇಳಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಆ ಒಂದು ನಿರ್ಣಯಕ್ಕೆ ಒಪ್ಪಿಕೊಳ್ಳುವಂತ ಸಾಧ್ಯತೆ ಕಡಿಮೆ ಆಯ್ತು. ತಾನು ಬಿಜೆಪಿಯಲ್ಲಿ ಗುರ್ಸ್ಕೊಂಡಿದ್ದೀನಿ ಅಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಕೊಡೋದಕ್ಕೆ ಜೆಡಿಎಸ್ ನವರು ಒಪ್ತಾ ಇಲ್ಲ. ಈ ಗಂಟು ಇರುವಂತಹ ಹಿನ್ನೆಲೆಯಲ್ಲಿ ಏನ್ ಮಾಡ್ಬೇಕು? ಒಂದ್ ವೇಳೆ ಸುಮಲತಾ ಅವರಿಗೆ ಬಿಜೆಪಿ ಇಂದಲೇ ಮಂಡ್ಯದಲ್ಲಿ ಕೊಟ್ಟುವಂತ ಪರಿಸ್ಥಿತಿ ಬಂತು ಅಂತಾದ್ರೆ ಜೆಡಿಎಸ್ ಕೇಳುವಂತ ಪ್ಲೇಸ್ ಅನ್ನ ಮೈಸೂರು ಕೇಳ್ತಾ ಇದೆ. ಅಲ್ಲಿ ಪ್ರತಾಪ್ ಸಿಂಹ ಅವರನ್ನು ಬಿಟ್ಟು ಜೆಡಿಎಸ್ ಗೆ ಕೊಡ್ಬೇಕಂತ ಪರಿಸ್ಥಿತಿ ಬರುತ್ತೆ. ಈ ಒಂದು ಗೊಂದಲ ಇದೆ, ಈ ಒಂದು ಟೆನ್ಷನ್ ಇದೆ. ಈ ಕಾರಣಕ್ಕಾಗಿನೇ ಇದನ್ನ ಯಾವ ರೀತಿ ಬಗೆಹರಿಸಬೇಕು, ಏನ್ ಪರಿಹಾರ ಮಾಡಬೇಕು, ಅಲ್ಲಿ ಸಂಬಂಧಪಟ್ಟವ್ರ ಜೊತೆ ಮತ್ತೆ ಯಾರ ಜೊತೆ ಮಾತಾಡ್ಬೇಕು, ಎಲ್ಲ ಕುರಿತಾಗಿ ಚರ್ಚೆ ಮಾಡ್ಲಿಕ್ಕೆ ಕುಮಾರಸ್ವಾಮಿ ದೆಹಲಿಗೆ ತೆರಳಿದ್ದಾರೆ. ಎಂ ಕುಮಾರ್. ಓಕೆ, ಥ್ಯಾಂಕ್ ಯು ಜನಾರ್ದನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.